ಮನೆಯಲ್ಲಿ ಮಾಡಿದ ಈರುಳ್ಳಿ ಮಂಚೂರಿ ತುಂಬ ಸೂಪರಾಗಿದೆ. ಹಾಯ್, ನಾನು ಆನಿಯನ್ ಮಂಚೂರಿ ಮಾಡುವಂಥ 4 ನೀರುಳ್ಳಿ ತಗೊಂಡೆ. ಇದು ಕಾರ್ನ್ಫ್ಲೋರು, ಕಡಲೆ ಹಿಟ್ಟು, ಬೆಳ್ಳುಳ್ಳಿ ಪೇಸ್ಟು, ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಎಲ್ಲ ಕಟ್ ಮಾಡಿ ಆಯಿತು. ನಂತರ ಒಂದು ಪಾತ್ರಕ್ಕೆ ಹಾಕಿ ಅದನ್ನು ಬಿಡಿ ಬಿಡಿ ಮಾಡಬೇಕು. ಈಗ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಹದ ಮಾಡಬೇಕು. ಮತ್ತು ಸ್ವಲ್ಪ ಹಿಟ್ಟು ಕಡಿಮೆ ಆಯ್ತಂದರೆ ಪುನಃ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಪುನಃ ಹದ ಮಾಡಿ, ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕಬಾರ್ದು. ಈಗ ಮಿಕ್ಸ್ ಮಾಡಿ ಇಟ್ಟಾಯಿತು. ಇದನ್ನು ಒಂದು 10 ನಿಮಿಷ ಇಟ್ಟು ಬಿಡುವ. 10 ನಿಮಿಷದ ನಂತರ ಇದನ್ನು ಈಗ ಉಂಡೆ ಕಟ್ಟುವ. ಈ ಥರ ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಕಟ್ಟಿ ಪ್ಲೇಟಲ್ಲಿ ಇಟ್ಕೋಬೇಕು. ಎಲ್ಲ ಉಂಡೆ ಕಟ್ಟಿ ಆಯಿತು. ಈಗ ಗ್ಯಾಸ್ ಓಪನ್ ಮಾಡಿ ಬಾಣಲೆ ಇಡುವ. ನಂತರ ಅದಕ್ಕೆ ಎಣ್ಣೆ ಹಾಕಿಕೊಂಡೆ. ಇನ್ನು ಇದು ಕಾಯಬೇಕು. ಎಣ್ಣೆ ಕಾಯ್ದ ನಂತರ ಎಣ್ಣೆ ಕಾಯ್ತಾ ಬಂತು. ಈಗ ಈ ಉಂಡೆಯನ್ನು ಹಾಕಿಕೊಳ್ಳಿ. ಇದು ಸಣ್ಣ ಉರಿಯಲ್ಲಿ ಕಾಯಬೇಕು. ನೋಡಿ, ಕಾಯ್ತಾ ಬರ್ತಾ ಇದೆ. ಮೆಲ್ಲನೆ ತೆಗಿ. ಕಲರೆಲ್ಲ ಚೆಂದ ಬಂದಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಎಲ್ಲ ಫ್ರೈ ಮಾಡಿ ಆಯಿತು. ಈಗ ಬಟ್ಟಲಿಗೆ ಹಾಕಿದೆ. ಈಗ ಒಂದು ಮನೆಯಲ್ಲಿ ಹೇಗೆ ಸಾಸ್ ಮಾಡೋದಂತ ನೋಡುವ. ಅದಕ್ಕೆ 2 ಟೊಮೆಟೊ ಹಾಕಿದ್ದೇನೆ, ಮತ್ತು ಬೆಳ್ಳುಳ್ಳಿ, ನೀರುಳ್ಳಿ ಸ್ವಲ್ಪ, ಮತ್ತು ಶುಂಠಿ, ಮತ್ತು 2 ಕೆಂಪು ಮೆಣಸು. ಇದನ್ನು ಹೀಗೆ ಹಾಕುವ. ಈಗ ಮಿಕ್ಸಿಯಲ್ಲಿ ಹಾಕಿ ಇದನ್ನು ರುಬ್ಬಿಕೊಳ್ಳುವ. ಆಯಿತು. ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ. ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದೆ. ಈಗ ಇದು ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕುವ. ಈರುಳ್ಳಿ ಹಾಕುವ. ಸಣ್ಣ ಹಚ್ಚಿಟ್ಟ ಕಾಯಿ ಮೆಣಸು ಹಾಕುವ. ಮತ್ತು ಸಣ್ಣ ಹಚ್ಚಿಟ್ಟ ಬೆಳ್ಳುಳ್ಳಿ. ಈಗ ಚೆನ್ನಾಗಿ ಇದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ಮೆಣಸಿನ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆ ಹುಳಿ,
ಹುಳಿ ಹಾಕಿದ್ದೇವೆ. 1/2 ಚಮಚದಷ್ಟು ಪೆಪ್ಪರ್ ಹುಡಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮನೆಯಲ್ಲೇ ಮಾಡಿ ರೆಡಿ ಮಾಡಿಕೊಂಡು ಇಟ್ಟ ಟೊಮೆಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿ ನಂತರ ಕಾರ್ನ್ಫ್ಲೋರ್ ಹಾಕಿ ತಿರುಗಿಸಬೇಕು. ಇದು ಗಟ್ಟಿಯಾಗುತ್ತಾ ಬರಬೇಕು. ಒಂದೊಂದೇ ಹಾಕು. ಈಗ ಇದನ್ನು ಸ್ವಲ್ಪ ಮೆಲ್ಲಗೆ ಇದನ್ನು ಸ್ವಲ್ಪ ಆಚೆ ಈಚೆ ಮಾಡುವ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕು. ನೋಡಿ, ರುಚಿಕರವಾದ ಈರುಳ್ಳಿ ಮಂಚೂರಿ ರೆಡಿ ಆಯಿತು. ಸೂಪರ್ ಆಗಿರುವ ಈರುಳ್ಳಿ ಮಂಚೂರಿ ರೆಡಿ ಆಯಿತು. ಹಾಗೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.